ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಬೇರೆ ಬೇರೆ ವೇದಿಕೆಗಳಲ್ಲಿ ನೋಡಿರ್ಬೋದು, ಗಿಲ್ಲಿ ನಟ ಅವರಿಗೆ ಸಿಕ್ಕಿರುವಂತಹ ಒಂದು ಪ್ರಶಂಸೆ ಅಥವಾ ರೀಚ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಡೆವಿಲ್ ಸಿನಿಮಾ ಬಂದಾಗ ದರ್ಶನ್ ಸರ್ ಅವರಿಗೆ ಅಂದರೆ ಎಷ್ಟು ಮಟ್ಟಿಗೆ ಪಾಪ್ಯುಲಾರಿಟಿ ಇದೆ ಅಂತ ಗೊತ್ತು. ಅದ್ರ ಮಧ್ಯದಲ್ಲಿ ಈಗ ಗಿಲ್ಲಿ ಅವ್ರದ್ದು ಸೀನ್ ಬಂದಾಗಲೂ ಕೂಡ ತುಂಬ ಅಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು ಜನಗಳು, ಅದನ್ನು ತುಂಬ ವಿಜೃಂಭಣೆಯಿಂದ ಅದನ್ನು ಆಚರಿಸಿದ್ರು, ಅವರನ್ನು ಎಂಜಾಯ್ ಮಾಡಿದ್ರು ಸ್ಕ್ರೀನ್ ಮೇಲೆ, ಆ ಥರದ್ದೆಲ್ಲ ಅಂತ. ಇಷ್ಟರ ಮಟ್ಟಿಗಿನ ರೀಚ್ ಯಾವುದೇ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟಿಗೆ ಇಲ್ಲಿ ತನಕ ಸಿಕ್ಕಿರಲಿಲ್ಲ. ನೀವು ಕೂಡ ಜಿ ಕನ್ನಡ ವೇದಿಕೆಗಳಲ್ಲಿ ಅವ್ರನ್ನ ಮೀಟ್ ಆಗಿರ್ಬೋದು, ಆ ಥರದ್ದೆಲ್ಲ ಅಂತ. ಸೊ ಅಂದರೆ ಅವರಿಗೆ ಇರುವಂತಹ ಪಾಪ್ಯುಲಾರಿಟಿಗೆ ಅಂದರೆ ಜನಗಳು ಅವ್ರನ್ನ ಒಂದು ಒಳ್ಳೆ ಪಾತ್ರದಲ್ಲಿ ನೋಡಬೇಕು, ತುಂಬ ಒಂದು ಹಿರಿತೆರೆಯಲ್ಲಿ ನೋಡಬೇಕು, ಆ ಥರದ್ದೆಲ್ಲ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಸರ್. ಅಂದರೆ ಗಿವನ್ ದ ಚಾನ್ಸ್ ಅಥವಾ ಆಪರ್ಚುನಿಟೀಸ್ ಎಲ್ಲ ಒಟ್ಟಿಗೆ ಬರೋದಾದರೆ ಗಿಲ್ಲಿ ಜೊತೆಗೆ ಒಂದು ಏನಾದರೂ ಸಿನಿಮಾ ಅಂದರೆ ಅವರ ಒಂದು ಪರ್ಸ್ನಾಲಿಟಿಗೆ ಒಗ್ಗೋ ರೀತಿ ಅಥವಾ ಅವರ ಟ್ಯಾಲೆಂಟ್, ಅಫ್ಕೋರ್ಸ್ ಹೀ ಈಸ್ ಅ ಪ್ರೂವನ್ ಟ್ಯಾಲೆಂಟ್, ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಅವಕಾಶಗಳಿದೆಯಾ ಮುಂದಿನ ಲೆಕ್ಕಂದರೆ ಜೀವನದಲ್ಲಿ ಅಂತ? ಇಲ್ಲ, ಆ್ಯಕ್ಚುಲಿ ಅವ್ರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೇ ನನಗೆ ಒಂದ್ಸತಿ ಭೇಟಿ ಮಾಡಿದರು. ಅವಲ್ಲೇ ನಾನು ಒಂದು ಯಾರು ಪಿಕ್ಚರ್ ಏನೋ ಮಾಡೋಣ ಅಂತಿದ್ರು. ನಾನು ಅವಾಗ ಮಾತಾಡಿದ್ದೆ, ಆಯಿತು ಮಗನೇ, ನನಗೆ ಅವ್ನು ಯೂಟ್ಯೂಬ್ ಮಾಡಬೇಕಾದ್ರಿಂದ ನನಗೆ ಇಷ್ಟ, ಸರಿನಾ. ಆ್ಯಂಡ್ ನನಗೆ ಇನ್ನೊಂದು ವಿಶೇಷವಾದ ಪ್ರೀತಿ ಏನಿತ್ತು ಅಂದರೆ ಅವ್ನು ಫಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಂತ, ನಾವು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇದ್ದಂಥವ್ನು. ಸೊ ಹಾಗಾಗಿ ಅದೇ ನನಗೊಂದು ವಿಶೇಷವಾದ ಪ್ರೀತಿ ಇತ್ತು. ನಾನು ಅವಾಗ ಒಂದಿದ್ದೆ, ಗಿಲ್ಲಿ ನೀನು ರೈಟಿಂಗ್ ಬರೆಯಂಗಿದ್ರು ಬರೀ ಮಗನೇ, ಆ್ಯಕ್ಟಿಂಗ್ ಓಕೆ ಒಂದು ಕಡೆ ಇದ್ದಿರುತ್ತೆ, ನಮ್ಮಲ್ಲಿ ಡೈರೆಕ್ಟರ್ಸ್ಗಳು ಜಾಸ್ತಿ ಬೇಕು ನಮ್ಗೆ. ಇನ್ನೂ ನೀನು ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀಯಾ, ರೈಟಿಂಗು ಮಾಡೋ ನೀನು ಜೊತೆಗೇ, ಅದು ಒಂದಷ್ಟು ಎಕ್ಸ್ಪ್ಲೋರ್ ಆಗಲಿ ನಿಂದು ಅಂತ ಹೂಣ ಎಲ್ಲ ಮಾಡ್ತೀನಿ ಅಂತ. ಅದು ನನಗೆ ಐ ಥಿಂಕ್ ನಾವು ಜಿ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ವಿ, ಅಲ್ಲಿಂದ ನಾನು ಆಫೀಸಿಗೆ ಮಾತಾಡ್ಕೊಂಡಿದ್ದು ಅದಾಯಿತು. ಅದಾದಮೇಲೆ ಬಿಗ್ ಬಾಸ್ಗೆ ಹೋಗಿ ಬಂದು ಆಚೆ ಸಿಕ್ಕಿದಾಗ ಕೂಡ ಲಾಸ್ಟ್ ನಾವು ಮತ್ತೆ ಒಂದು ಕಡೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಇನಾಗ್ರೇಷನ್ ಟೈಮಲ್ಲೇನೋ ಅಲ್ಲೂ ಸಿಗ್ದ ನನಗೆ. ಅಲ್ಲಿ ಸಿಕ್ಕಿದಾಗ ಅದೇ ಅಂದ ಅವನು, ಅಣ್ಣ ಏನಾರಿದ್ದರೆ ಹೇಳೋಣ ನೀನು ಹಂಗಿತ್ತು, ಈಗ ಒಂದು 2-3 ತಿಂಗಳು ನೀನು ಇದೊಂದು ಸೆಲೆಬ್ರೇಷನ್ ಇದೆ, ನಿಂದು ಎಂಜಾಯ್ ಮಾಡು ಎಲ್ಲನೂ. ಅಣ್ಣ ಇಲ್ಲ ಅಣ್ಣ, ನಂಗೆ ಸಾಕಷ್ಟು ಸ್ಟ್ರೈನ್ ಆಗ್ತಿದೆ. ಮನೇಲಿ ಖಾಲಿ ಕೂತ್ಕೊಳ್ಳೋದ್ಕಿಂತ ಈ ಸ್ಟ್ರೈನಿಗೆ ಸಖತ್ ಒಳ್ಳೇದು. ಎಷ್ಟೊಂದು ಜನಕ್ಕೆ ಇದು ಸಿಗಲ್ಲ ಮಗನೇ, ನೀನು ಎಂಜಾಯ್ ಮಾಡು. ನನಗೆ ಇದ್ದೇ ಸಿಗ್ತಾ ಇಲ್ಲ, ನನಗೆ ಬೆಳಗ್ಗೆ ಎಲ್ಲಿ ಹೋಗ್ತಿದ್ದೀನಿ ಎಲ್ಲಿ ಬರ್ತೀನಿ ಗೊತ್ತಾಗ್ತಿಲ್ಲ ಅಣ್ಣ ಅಂದ. ಅದೆಲ್ಲ ಆಗುತ್ತೆ, ಒಂದು 2 ಮಂತ್ಸ್ ಎಂಜಾಯ್ ಮಾಡು. ಈ ಪ್ರೀತಿ ಸಿಗೋದು ಎಷ್ಟೋ ಕಮ್ಮಿ ಜನಕ್ಕೆ ಸಿಗುತ್ತಿದೆಲ್ಲ, ನಿನಗೆ ಸಿಕ್ಕಿದೆ, ಇದನ್ನು ಎಂಜಾಯ್ ಮಾಡು. ಅದಾದಮೇಲೆ ಒಂದು ಬ್ರೇಕ್ ತಗೋ. ನಿನಗೆ ಏನು ಮಾಡಬೇಕು ಅನಿಸುತ್ತೆ, ಆ್ಯಕ್ಟಿಂಗ್ದ, ಡೈರೆಕ್ಷನ್ದ, ಒಂದು ಬ್ರೇಕ್ ತೊಗೊಂಡು ನಿನ್ನ ಒಂದು ಫ್ರೆಂಡ್ ಸರ್ಕಲಲ್ಲಿ ಡಿಸ್ಕಸ್ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡು. ಆಯಿತಾ, ನಂಗೆ ಇದನ್ನು ನಾನೇ ಬರ್ತೀನಿ ಅಣ್ಣ, ಫೋನ್ ಮಾಡ್ಕೊಂಡು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ, ಎನಿ ಟೈಮ್ ಬಾ ಅಂತ ಹೇಳಿದೆ. ಸೊ ಯಾವುದೋ ನಾನು ಮಾಡೋಂಥ ಸ್ಕ್ರಿಪ್ಟಲ್ಲಿ ಅವನೊಂದು ಪಾತ್ರ ಒಗ್ಗತ್ತೆ ಅಂತಂದರೆ ಹೀ ಈಸ್ ಜಸ್ಟ್ 1 ಫೋನ್ ಕಾಲ್ ಅವೇ ಫಾರ್ ಮೀ. ಸೊ ಖಂಡಿತವಲ್ಲೂ ಆ ಥರ ಇದ್ದಾಗ ಖಂಡಿತವಾಗಿ ನಾನು ಕ್ಯಾಸ್ಟ್ ಮಾಡ್ತೀನಿ. ಏಕೆಂದರೆ ಅವ್ರಿಗಿರುವ ಪಾಪ್ಯುಲಾರಿಟಿ ಮತ್ತು ರೀಚ್ ನೋಡ್ಕೊಳ್ಳುವಾಗ ಡೆಫಿನೆಟ್ಲಿ ಒಂದು ಒಳ್ಳೆ ಸಾಲಿಡ್ ಸ್ಕ್ರಿಪ್ಟ್ ಪ್ಲಸ್ ನಿಮ್ಮಂತಹ ಈಗ ಪ್ರೊಡ್ಯೂಸರ್ಗಳ ಬ್ಯಾಕಪ್ ಅದಕ್ಕೆ ಸಿಕ್ಕಿದ್ರೆ, ನೀವು ಕ್ರಿಯೇಟಿವ್ ವಿಷಯದಲ್ಲಿ ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಅಂದರೆ ಒಂದು ಒಳ್ಳೆ ಆ್ಯಕ್ಚುಲಿ ಒಂದು ಸಿನಿಮಾನ ಮಾಡ್ಬೋದು ಅವ್ರ ಜೊತೆಗೆ. ಸೊ ಆ ಥರ ಸಾಧ್ಯತೆ ಅಂತೂ ಇದೆ. ಪ್ಲಸ್ ಯಾರೆಲ್ಲ ಈಗ ಬಿಗ್ ಬಾಸಿಂದ ವಿನ್ನರಾಗಿ ಆಚೆ ಬರ್ತಾರೆ, ಅವ್ರದ್ದೇನೋ ತುಂಬ ದೊಡ್ಡದಾಗಿ ಏನು ಮಾಡೋಕ್ಕಾಗಲ್ಲ, ಅವ್ರಿಗಿರೋ ಟ್ಯಾಲೆಂಟಲ್ಲಿ ಏನೋ ಒಂದು ಪ್ರೂವ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅನ್ನುವಂತಹ ಆ ಒಂದು ಇದನ್ನು ತೊಡೆದು ಹಾಕ್ಬೋದು. ಒಂದು ದೊಡ್ಡ ಮಟ್ಟದಲ್ಲಿ ಒಬ್ಬರನ್ನ ಅವ್ರಿಗೂ ಒಂದು ಒಳ್ಳೆ ಆ್ಯಕ್ಟರ್ ಅಂತ ನಿಲ್ಲಿಸ್ಬೋದು ಅಂತ ಅನಿಸುತ್ತೆ ಆ್ಯಕ್ಚುಲಿ. ಸೊ ಆ ಒಂದು ಇದರಲ್ಲಿ ಕೇಳಿದ್ದು ನಾನು, ಎನಿ ಟ್ಯಾಲೆಂಟ್ ಎನಿ ಟೈಮ್ ದೇ ಕ್ಯಾನ್ ಎಕ್ಸ್ಪ್ಲೋರ್ಡ್, ಯು ನೆವರ್ ನೋ ದಟ್. ನಮಗೂ ಅಷ್ಟೇ, ಯಾವ ಟೈಮಲ್ಲಿ ಯಾವ ಸ್ಕ್ರಿಪ್ಟ್ ಯಾರನ್ನು ಡಿಮ್ಯಾಂಡ್ ಮಾಡುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸುಮ್ಮನೆ ಫ್ಯೂಚರ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನನಗೆ ನಾನು ಹೇಳ್ತಲ್ವ, ನಾಳೆ ಯಾವುದೋ ಒಂದು ಸ್ಕ್ರಿಪ್ಟ್ ಮಾಡಿದೆ, ಆ ಸ್ಕ್ರಿಪ್ಟಿಗೆ ನನಗೆ ಯಾವುದೋ ಒಂದು ಪಾತ್ರಕ್ಕೆ ನೀವೇ ಸೂಟ್ ಆಗ್ತಿದ್ದೀರ ಅಂತ ನನ್ನ ತಲೆಗೆ ಬಂತು, ನಾನು ಖಂಡಿತವಾಗಿ ನಿಮ್ಗೆ ಅಪ್ರೋಚ್ ಮಾಡ್ತೀನಿ. ನಿಮ್ಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅದೆಲ್ಲ ಸೆಕೆಂಡ್ರಿ ನನಗೆ. ಬ್ರದರ್, ನನಗೆ ಯಾಕೋ ಅದು ಪಾತ್ರ ನೀವು ಮಾಡಿದ್ರೆ ನನ್ನ ತಲೆನಲ್ಲಿ ಒಂದು ಇಮ್ಯಾಜಿನೇಷನಲ್ಲಿ ಒಂದಿರೋ ಕ್ಯಾರೆಕ್ಟ್ರು ಈಸ್ ಸಿಮಿಲರ್ ಟು ಯು, ಸರಿನಾ, ಆ ಥರದ್ದು ಒಂದಿದೆ, ನೀವು ಮಾಡ್ತೀರಾ ಅಂತ ನಿಮ್ಗೆ ಕೇಳ್ತೀನಿ. ಸರ್ ಮಾಡ್ತೀನಿ ಅಂತಂದರೆ ನಾನು ಕರ್ಕೊತೀನಿ, ಮಾಡಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ಸ್ಗೆ ಹೋಗ್ತೀನಿ. ಹಾಗೆ ಎವ್ರಿ ಆ್ಯಕ್ಟರ್ಸ್ ಇಟ್ ಇಸ್ ಲೈಕ್ ದಟ್. ಆ ಸ್ಕ್ರಿಪ್ಟ್ ಯಾರೋ ಒಬ್ಬನ ಕೇಳುತ್ತೆ, ಈ ಥರದ್ದು ಒಂದು ಆ್ಯಕ್ಟರ್ ಇರಬೇಕು, ಅವ್ರು ಬಿಗ್ ಬಾಸಿಂದನಾರು ಬಂದಿರಲಿ, ಥಿಯೇಟ್ರಿಂದನಾರು ಬಂದಿರಲಿ, ಅಥವಾ ಇನ್ಸ್ಟಾಗ್ರಾಮಿಂದನಾರು ಬಂದಿರಲಿ, ಫಾರ್ ಮೀ ಆ ಕ್ಯಾರೆಕ್ಟರ್ ಇವ್ರನ್ನ ಡಿಮ್ಯಾಂಡ್ ಮಾಡುತ್ತೆ ಅಂದರೆ ಅದು ಅವ್ರ ಹತ್ರ ಹೋಗಬೇಕು. ಸೊ ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್, ದಟ್ ವಿಲ್ ಓನ್ಲಿ ಹ್ಯಾಪನ್ ಆಲ್ವೇಸ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.